ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫಸ್ಟ್ ಆಫ್ ಆಲ್ ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋಗೆ ಇಷ್ಟೊಂದು ಸಪೋರ್ಟ್ ಮಾಡಿ ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೋಸ್ಟ್ ಆಸ್ಡ್ ಕ್ವಶನ್ ಅಂದರೆ ನಾ ಹೇಳ್ದಂಗೆ ಹೆಂಗೆ ಅನ್ಯ ಸ್ಟಾರ್ಟ್ ಆಯಿತು, ಏನು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ. ಸೊ ಅನ್ಯ ಬಂದ್ಬಿಟ್ಟು ಇಟ್ ಈಸ್ ನಾಟ್ ಸಮಥಿಂಗ್ ನಾವು ಇನ್ಸ್ಟೆಂಟಾಗಿ ಡಿಸಿಷನ್ ತಗೊಂಡು ಸ್ಟಾರ್ಟ್ ಆಗಿದ್ದು ಅಂತೂ ಡೆಫಿನೆಟ್ಲಿ ಅಲ್ಲ, ಒಂದಿನದಲ್ಲಂತೂ ಡೆಫಿನೆಟ್ಲಿ ಸ್ಟಾರ್ಟ್ ಆಗೇ ಇಲ್ಲ. ಸೊ ಅದರಿಂದ ಒಂದು ಚಿಕ್ಕ ಸ್ಟೋರಿ ಇದೆ. ಹೇಗೆ ಯೂಶಲಿ ನಾವು ಫ್ಯಾಮಿಲಿಯಲ್ಲಿ ಕುತ್ಕೊಂಡು ಫಾರ್ ಎಕ್ಸಾಂಪಲ್ ಟೀ ಟೈಮಲ್ಲಿ ಆಗಿರ್ಬೋದು, ಹೆಂಗೆ ಡಿಸ್ಕಸ್ ಮಾಡ್ತೀವಲ್ಲ ಆ ಟೈಮಲ್ಲಿ ಸ್ಟಾರ್ಟ್ ಆಗಿರೋಂತಹ ಡಿಸ್ಕಷನ್ ಇದು. ಸೊ ಒಂದು ದಿನ ಹೇಗೆ ಫ್ಯಾಮಿಲಿಯಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಅದೇ ಥರ ಟೀ ಟೈಮಲ್ಲಿ ಆಲ್ಮೋಸ್ಟ್ ಇನ್ ದ ಈವ್ನಿಂಗ್. ಸೊ ಈ ಡಿಸ್ಕಷನಲ್ಲಿ ಇದ್ದಿದ್ದು ಮೂರೇ ಜನ, ಒಂದು ನಾನು, ಅಕ್ಕ ಮತ್ತು ನಮ್ಮ ಭಾವ. ಓಕೆ, ಅಂದರೆ ಅಕ್ಕನ ಹಸ್ಬೆಂಡ್. ಸೊ ನಾವು ಮೂರು ಜನ ಕುತ್ಕೊಂಡು ಹೀಗೆ ಟೀ ಟೈಮಲ್ಲಿ ಕುತ್ಕೊಂಡು ಯೂಶಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಟಾಪಿಕ್ಸ್, ಏನಾದರೂ ಜನರಲ್ ಟಾಪಿಕ್ಸ್. ಸೊ ಆವಾಗ ಜಸ್ಟ್ ಕ್ಯಾಶುವಲ್ ಆಗಿ ಔಟ್ ಆಫ್ ನೋವೇರ್ ಅದು ಅವ್ರಿಗೆ ಥಾಟ್ ಹೇಗೆ ಬಂತೋ ಯಾಕೆ ಬಂತೋ ಗೊತ್ತಿಲ್ಲ. ಸೊ ನಮ್ಮ ಭಾವ ಹೇಳಿದ್ದು ಏನು ಅಂದರೆ, ನೀವಿಬ್ರು ಅಕ್ಕ ತಂಗಿ ಸೇರಿಕೊಂಡು ಯಾಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು. ಸೊ ಯು ಹ್ಯಾವ್ ಗುಡ್ ಟೇಸ್ಟ್ ಕ್ಲಾತಿಂಗಲ್ಲಿ, ಬಿಕಾಸ್ ತುಂಬ ಜನ ನಮ್ಮನ್ನು ಕೇಳ್ತಾ ಇದ್ದಿದ್ರು ವೇರ್ ಡು ಯು ಬೈ ಕ್ಲಾತ್ಸ್, ಚೆನ್ನಾಗಿರುತ್ತೆ ಅಂತ. ಹಂಗೆ ಕೇಳಬೇಕಾದ್ರೆ ಸೊ ನಮಗೆ ನೀವಿಬ್ರು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅವ್ರು ಅದನ್ನು ಜಸ್ಟ್ ಕ್ಯಾಶುವಲ್ ಆಗಿ ಹೇಳಿದ್ರು. ಆ್ಯಂಡ್ ನಾವು ಕೂಡ ಅಂದ್ಕೊಂಡ್ವಿ ಅವರು ಮೇ ಬಿ ಕ್ಯಾಶುವಲ್ ಆಗಿ ಹೇಳಿದ್ದಾರೆ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಟಾಪಿಕ್. ಆ್ಯಂಡ್ ವಿ ಡಿಂಟ್ ಹ್ಯಾವ್ ಎನಿ ಫರ್ದರ್ ಡಿಸ್ಕಷನ್ ಸೇಮ್ ಟಾಪಿಕ್ ಬಗ್ಗೆ. ಅಲ್ಲಿಗೆ ಆ ಟಾಪಿಕ್ ಕ್ಲೋಸ್ ಆಗಿತ್ತು. ಆದರೆ ಅದು ಹೇಳ್ತಾರಲ್ಲ, ಲೈಕ್ ಕೆಲವು ಥಾಟ್ಸ್ ನಮ್ಮ ಮೈಂಡಲ್ಲಿ ಯಾವಾಗಲೂ ಉಳ್ಕೊಂಡು ಹೋಗ್ಬಿಡುತ್ತೆ. ಸೊ ಅದೇ ಥರ ಇದು ಕೂಡ ಲೈಕ್ ಹೆಂಗೆ ಬೀಜ ಹಾಕಿದ್ರೆ ಅದು ಮೊಳಕೆ ಬಂದು ಹೊರಗಡೆ ಬರೋಕ್ಕೆ ಟೈಮ್ ಆಗುತ್ತೆ, ಅದೇ ಥರ ನಮ್ಮ ಭಾವ ಅದನ್ನು ನಮ್ಮ ತಲೆಯಲ್ಲಿ ಹಾಕಿದ್ದು. ಅಂದರೆ ಯಾಕೆ ಮಾಡಬಾರ್ದು ನೀವು ಅಂತ. ಸೊ ಅದೇ ಥಾಟ್ನ ನಾನು ಅಕ್ಕ ಇಟ್ಕೊಂಡಿದ್ವಿ. ಸೊ ಸ್ಲೋಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ಲೇಡೀಸ್ ಇನಿಷಿಯೇಷನ್ ತಗೊಂಡು ಬೀಯಿಂಗ್ ಅ ಹೋಮ್ ಮೇಕರ್ ಅವರು ಕೂಡ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ದೇ ಆರ್ ಇನ್ ಟು ಅ ಗುಡ್ ಪೊಸಿಷನ್. ಸೊ ಅದನ್ನೆಲ್ಲ ನೋಡಿದಾಗ ನಮಗೂ ಅನ್ನಿಸ್ತು, ಓಕೆ ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು. ಸೊ ನನಗೂ ಅಕ್ಕನೂ ನನ್ನ ಮುಂದೆ ಶೇರ್ ಮಾಡಿಕೊಂಡು ನಾನು ಅಕ್ಕನ ಮುಂದೆ ಮಾತಾಡ್ತಾ ಹೇಳಿದ್ದು, ಯಾಕೆ ಮಾಡಬಾರ್ದು, ಮೊನ್ನೆ ನಮ್ಮ ಭಾವ ಹೇಳಿದ್ರಲ್ಲ ನನಗೂ ಅನಿಸ್ತಾ ಇದೆ ಯಾಕೋ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇಬ್ರಿಗೂ ನಮಗೆ ಸ್ಟಾರ್ಟ್ ಆಗಿದ್ದು ಥಾಟ್, ಓಕೆ ಲೆಟ್ಸ್ ಡೂ ಇಟ್ ಅಂತ ಹೇಳಿ. ಆ್ಯಂಡ್ ನನಗೂ ಅಕ್ಕಗೂ ಇಬ್ರಿಗೂ ಗೊತ್ತಿತ್ತು ದಟ್ ಐಡಿಯಾ ಒಂದು ಬಂದರೆ ಸಾಕಾಗಲ್ಲ. ಯಾಕಂದರೆ ಅದು ಸ್ಟಾರ್ಟ್ ಮಾಡಬೇಕು ಅಂದರೆ ವಿ ನೀಡೆಡ್ ಮೋರ್ ಕಾನ್ಫಿಡೆನ್ಸ್ ಆ್ಯಂಡ್ ಮೋಟಿವೇಶನ್ ಕೂಡ ಸ್ವಲ್ಪ. ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಅಪ್ಪನೂ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ನಮ್ಮ ಭಾವ ಕೂಡ ಬಿಸ್ನೆಸ್ ಮಾಡ್ತಿರೋದ್ರಿಂದ ಅವರಿಬ್ಬರು ಗೈಡೆನ್ಸ್ ಆ್ಯಂಡ್ ಅವರಿಬ್ಬರು ಕೊಟ್ಟಿದ್ದಂತಹ ಕಾನ್ಫಿಡೆನ್ಸ್ ನಮಗೆ. ಸೊ ಅದಕ್ಕೆ ನಮಗೆ ಹೆಲ್ಪ್ ಆಯಿತು, ನಮ್ಮ ಫ್ಯಾಮಿಲಿ ಸಪೋರ್ಟಿಂದನೇ, ನಮ್ಮ ಫ್ಯಾಮಿಲಿ ಕೊಟ್ಟಿದ್ದ ಕಾನ್ಫಿಡೆನ್ಸಿಂದನೇ ವಿ ಕುಡ್ ಮೂವ್ ಫಾರ್ವರ್ಡ್. ಆಯಿತು ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಡಿಸಿಷನ್ ತಗೊಂಡಿದ್ದು. ಆ್ಯಂಡ್ ನಮ್ಮನ್ನು ಕಂಪ್ಲೀಟ್ಲಿ ಫಸ್ಟ್ ಟ್ರಸ್ಟ್ ಮಾಡಿದ್ದಂದರೆ ಅದು ನಮ್ಮ ಭಾವ. ಸೊ ಎವರ್ ಗ್ರೇಟ್ಫುಲ್ ಆ್ಯಂಡ್ ಎವರ್ ಥ್ಯಾಂಕ್ಫುಲ್ ನಮ್ಮ ಭಾವಂಗೆ. ಅವರು ತೋರಿಸಿದ ಕಾನ್ಫಿಡೆನ್ಸು, ನಮ್ಮಿಬ್ಬರ ಮೇಲೆ ತೋರಿಸಿದ್ದಂಥ ನಂಬಿಕೆನೇ ನಮಗೆ ಇವತ್ತು ಇಷ್ಟು ದೂರ ಬರೋಕ್ಕೆ ಹೆಲ್ಪ್ ಆಗಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಂಡ್ವಿ. ನನ್ನ ಮೋಸ್ಟ್ ಆಫ್ ದ ಸೀನಿಯರ್ಸ್ ಹೇಳ್ತಾ ಇರ್ತಾರೆ ನಮಗೆ, ಏನಪ್ಪ ಅಂದರೆ ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಬಟ್ ಡೆಫಿನೆಟ್ಲಿ ಒಂದು ಆಪರ್ಚುನಿಟಿ ಅಂತೂ ಕೊಟ್ಟೇ ಕೊಡ್ತಾರೆ ಅಲ್ವಾ. ಸೊ ನಮಗೆ ಆಪರ್ಚುನಿಟಿ ಬಂದಿದ್ದು ಆ ಟೀ ಟೈಮ್ ಡಿಸ್ಕಷನ್ ಆದಾಗ ನಮ್ಮ ಭಾವ ಏನು ಥಾಟ್ ಹೇಳಿದ್ರು, ಅದರಿಂದ ಆ ಆಪರ್ಚುನಿಟಿನ ನಾವು ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಓಕೆ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂಥೇಳಿ ಆ ಥಾಟಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ದಟ್ ಈಸ್ ವೆನ್ ಆ ಒಂದು ಈವ್ನಿಂಗ್ ಟೀ ಟೈಮ್ ನಮ್ಮ ಇಡೀ ಲೈಫ್ನ ಎಷ್ಟು ಚೇಂಜ್ ಮಾಡುತ್ತೆ ಅಂತ ನಾವು ಯಾವತ್ತೂ ಊಹೆನೂ ಮಾಡ್ಕೊಂಡಿದ್ದಿಲ್ಲ. ಆ್ಯಂಡ್ ಇವತ್ತು ಹಿಂತಿರುಗಿ ನೋಡಿದಾಗ ವಿ ಫೀಲ್ ಸೋ ಹ್ಯಾಪಿ, ಅವತ್ತು ಆ ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದರಿಂದ ಇವತ್ತು ಇಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಕಮ್ಮಿಂಗ್ ಎಪಿಸೋಡ್ಸಲ್ಲಿ ನಾನು ನೆಕ್ಸ್ಟ್ ಡಿಸಿಷನ್ಸ್ ಅಥವಾ ಪ್ಲ್ಯಾನಿಂಗ್ ಹೆಂಗೆ ಮಾಡಿದ್ವಿ, ಏನೇನು ಬೇಕಾಯಿತು, ಏನೇನು ಯಾರ್ಯಾರು ಹೆಲ್ಪ್ ತೊಗೊಂಡ್ವಿ ಏನು ಅಂತ ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಬಾಯ್ ಬಾಯ್.